ಸಾಫ್ಟ್ ಏರಿ ಟೈಮ್ದಲ್ಲಿ ಕೂಡ ಅದರಲ್ಲಿ ನೀರಿರುತ್ತೆ. ಓ ಇದಲ್ಲ ಸರ್? ಹಾಂ, ಅದರೊಳಗಡೆ ಓಕೆ. ಹಾಂ ಹಾಂ. ಇವಾಗಲೂ ಹಾಗಾದ್ರೆ ನೀರಿದೆ? ಈಗಲೂ ಇದೆ. ಹಾಂ. ಓಪನ್ ವೆಲ್. ಓಕೆ. ಅದರಿಂದನೇ ದೇವಸ್ಥಾನಕ್ಕೆ ತೆಗೆಯೋದು ನೀರು ಇದು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಪುರೋಹಿತರು. ಭುವನೇಶ್ವರಿ ಸ್ವಾಮಿ ದೇವಸ್ಥಾನ. ಏನಮ್ಮ? ಭುವನೇಶ್ವರಿ ಸ್ವಾಮಿ ಸ್ವಯಂ ಹಾಂ ಹಾಂ. ಶ್ರೀ 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 ಸ್ವಯಂ ಭುವನೇಶ್ವರ ಸ್ವಾಮಿ ದೇವಸ್ಥಾನ, ಹಾಂ, ಕ್ಯಾಸಂಬಳ್ಳಿ, ಮಡಿವಾಳ, ಹ್ಞೂ. ಕ್ಯಾಸಂಬಳ್ಳಿ ಹೋಬಳಿ. ಓಕೆ. ಇದು ಹೋಬಳಿ ಹೆಡ್ ಕ್ವಾರ್ಟರ್ಸ್. ಹ್ಞೂ ಹ್ಞೂ. ನೋಡಿದ್ದು ದೇವಸ್ಥಾನನೇ ಇದು. ಅಲ್ಲಿ ಆ ರೋಡ್ವರೆಗೂ ಹೋಗಿತ್ತು. ಅಯ್ಯಪ್ಪನ ಕೇಳಿ ಒಂದು 13 ವರ್ಷದ ಹಿಂದ್ಗಡೆ. ಇದರಲ್ಲಿ ಡೇಟ್ ಇದೆ ನೋಡೋಣ. ಇದು ಯಾವಾಗಿನ ಕಾಲದ್ದು ಸರ್? ಚೋಳ, ರಾಜ ಚೋಳ, ಅವು ಡೈನಾಸಿಟಿ. ಮತ್ತೆ ನಿಮಗೆ ನಿಮ್ಮ ಹೆಸರು? ಇದು ಮಡಿವಾಳ ವಿಲೇಜ್ ದೇವಸ್ಥಾನ, ಶ್ರೀ ಸ್ವಯಂಭುವನೇಶ್ವರ ಸ್ವಾಮಿ ಅಂತ. ದಿಸ್ ಇಸ್ ಅಕಾರ್ಡಿಂಗ್ ಟು ದಿ ಎಪಿಗ್ರಾಫ್ ಆಫ್ ಕರ್ನಾಟಕ ಆ್ಯಂಡ್ ದಿ ಇನ್ಕ್ರೀಸ್ ರಿಟರ್ನ್ ಆನ್ ದಿ ಸ್ಟೋನ್ಸ್ ಹಿಯರ್. ಏನು ಸರ್? BL ರೈಸ್ ಅಂತ ಒಬ್ಬ ಇಂಗ್ಲೀಷ್ನವರು ಇದೆಲ್ಲ ಸ್ಟಡಿ ಮಾಡಿ ಬರ್ಕೊಟ್ಟಿದ್ದಾರೆ. ಚೋಳ ದಿ ಡಿನಾಸ್ಟಿ ಟೈಮ್ದಲ್ಲಿದು ಕಟ್ಟಿರೋದು. ಇಂಥ ಟೆಂಪಲ್ಗಳು ಕೋಲಾರ ಡಿಸ್ಟಿಕ್ನಲ್ಲೇ ಒಂದು 40 ಟೆಂಪಲ್ಸ್ ಕಟ್ಟಿದ್ದಾರೆ ಅವರು ಚೋಳರು. ಸೊ ಇದು ಒಂದು ಈ ಮಡಿವಾಳ ದೇವಸ್ಥಾನದ್ದು ಒಂದು 15 years ಬ್ಯಾಕು ಇದೆಲ್ಲ ಬಿದ್ದುಬಿಡ್ತು ಕಂಪ್ಲೀಟಾಗಿ. ಅದನ್ನು ನಮ್ಮ ಧರ್ಮಸ್ಥಳದವರು ಹಾಕಿದ್ದಾರೆ ನೋಡಿ ಬೋರ್ಡ್. ಧರ್ಮಸ್ಥಳದವರು ಅಲಾಂಗ್ ವಿತ್ ಅವರ್ ಜೀರ್ಣೋದ್ಧಾರ ಸಮಿತಿ ಎಲ್ಲ ಮಾಡಿ ರಿನಿವೇಷನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿದ್ರು ಇದೆಲ್ಲ. ಬಟ್ ದೇ ಡಿಂಟ್ ಚೇಂಜ್ ದಿ ಒರಿಜಿನಾಲಿಟಿ ಆಫ್ ದಿಸ್ ಟೆಂಪಲ್. ಸೊ ಹಳೇದನ್ನೇ ಹೆಂಗಿದೆಯೋ ಹಂಗೆ ಪ್ರಿಸರ್ವ್ ಮಾಡಿ ಇದು ಮಾಡಿದ್ದಾರೆ. ಸೊ ಇದು ಒಂದು ಇದು ಒಡೆದೋಗಿ ಪೀಸ್ ಆಗಿಬಿಡ್ತು. ಅದರಿಂದ ಅದೇ ಡಿಸೈನ್ ಅದೇ. ಅದೇ ಇದು ಮಾತ್ರ ಇದೆ. ಅದು ಒಳಗಡೆ ಇರೋದೆಲ್ಲ ಓಲ್ಡ್ ಸ್ಟೋರ್ ನೋಡಿ, ಅಲ್ಲಿದೆ ನೋಡಿ ಆ ಥರ. ಇದೆಲ್ಲ ಲೋಕಲಲ್ಲಿ ಸಿಕ್ಕಿದ ಕಲ್ಲುಗಳು. ಬಟ್ ನಂದಿನಿ ಇದು. ಆಮೇಲೆ ಆ ಧ್ವಜಸ್ತಂಭ ನೋಡಿ, ಅದು ಓನ್ಲಿ ಒನ್ ಪೀಸ್. ಒಂದೇ ಕೆತ್ತಿರೋದಲ್ಲ, ಅದು ಒಂದೇ ಕಲ್ಲೇ. ದೇರ್ ಇಸ್ ನೋ ಜಾಯಿಂಟ್. ನೋಡಿ ಅಷ್ಟುದ್ದ ಕಲ್ಲು ಸಿಕ್ಕಿದೆ ಆ ಕಾಲದಲ್ಲಿ. ಅದು ನಮ್ಮ ಮೇ ಬಿ ಲೆಕ್ಕ ಮಾಡಿ ನೋಡಿ, ಮೇ ಬಿ 50 feet ಆ್ಯಂಡ್ ಅಬೋವ್. ಈ ತಿರುವಣ್ಣಾಮಲೆಯಲ್ಲಿ ಜ್ಯೋತಿ ಬೆಳೆಸ್ತಾರಲ್ಲ, ಆವಾಗ ನಾವು ಇಲ್ಲಿ ಪೂಜೆ ಮಾಡಿ ಅಲ್ಲಿ ಜ್ಯೋತಿ ಅಂಟಿಸ್ತಾರೆ ವರ್ಷಕ್ಕೊಂದು ದಿವಸ. ಅಲ್ಲಿ ಜ್ಯೋತಿ ಅಲ್ಲಿ ಬೆಟ್ಟದ ಮೇಲೆ ಅದೇ ಅಯ್ಯಪ್ಪ ಜ್ಯೋತಿ ಇಲ್ವಾ ಸರ್, ಆ ಥರ. ಸೊ ಇದು ನಡೀತದೆ. ಅದೇ ಸ್ವಾಮಿ ಅಲ್ಲಿ ನಮ್ಮೂರಿನಲ್ಲಿದ್ದಾನೆ, ಮನೋಹರ್ ಅಂತ. ಕ್ಯಾಸಂಬಳ್ಳಿಯಿಂದ ಮಡಿವಾಳಕ್ಕೆ ಎಷ್ಟು ದೂರ ಆಗುತ್ತೆ? ಎಷ್ಟು ಬಂದವಲ್ಲ ಈಗ 41 kilometer, ½ kilometer. ಆವಾಗ ಇದು ಬೌರಿಂಗ್ಪೇಟ್ ತಾಲೂಕು ಅಂತ, ಈಗ KGF ತಾಲೂಕಾಗಿದೆ, ಬಂಗಾರಪೇಟೆ ತಾಗಿದೆ, ಆಯಿತಾ. ಸೊ ಇದು ಕನ್ನಡದಲ್ಲಿದೆ. ಅದೇ ದೇವಸ್ಥಾನದ ಬಾಗಿಲಿನ ಬಲಭಾಗದ ತಲಪದಿ ಕಲ್ಲಿನಲ್ಲಿರೋದು ಇದು. ಅಲ್ಲಿ ಏನಿದೆ ಅದನ್ನು ಇದು ಮಾಡಿದ್ದಾರೆ. ಇದು ಏನು, ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಹಳಗನ್ನಡ. ಇದು ಹಳಗನ್ನಡ. ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ದ್ರವಿಡಿಯನ್ ತಮಿಳು ಐತೆ. ದ್ರವಿಡಿಯನ್ ತಮಿಳ್ ಮೇಲೇನೂ ಇನ್ಸ್ಕ್ರಿಪ್ಷನ್ಸ್ ಇದೆ ಇಲ್ಲಿ. ತೋರಿಸ್ತೀನಿ. ಸೊ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಒಬ್ಬ ಪ್ರೊಫೆಸರು. ಸೊ ನೋಡಿ, ಕ್ಯಾಸಂಬಳ್ಳಿ ಹೋಬಳಿ ಮಡಿವಾಳ ಸ್ವಯಂಭುವನೇಶ್ವರ ದೇವಸ್ಥಾನ ಬಾಗಿಲಿನ ಉತ್ತರ ಭಾಗದ ತಲಹದಿ ಕಲ್ಲಿನಲ್ಲಿ ಇವಿದೆ. ಆ ಥರ ಕಲೆಗಳಿದೆ ಒಳಗಡೆ, ತೋರಿಸ್ತೀನಿ. ಸೊ ಲೈಕ್ ದಿಸ್ ಇಟ್ ಇಸ್ ಎ ಹಿಸ್ಟ್ರಿ.
ಇಲ್ಲಿ ಯಾವಾಗಾದರೂ ನಮಗೆ ಮಳೆ ಗಿಳೆ ಇಲ್ಲದೆ ಇರ್ತಕ್ಕಂಥ ಟೈಮ್ದಲ್ಲಿ ಬರಗಾಲದಲ್ಲಿ ನಮ್ಮ ತಂದೆಯವ್ರ ಕಾಲದಿಂದ ಕೆ ಸಿ ರೆಡ್ಡಿಯವ್ರ ಕಾಲದಿಂದ ಇಲ್ಲಿ ಸ್ವಯಂ ಇದು ಕುಂಭಾಭಿಷೇಕ ಮಾಡಿದರೆ, ಕುಂಭಾಭಿಷೇಕ ಅಂದರೆ ನೀರಿನಲ್ಲಿ ಆ ಕಲ್ಯಾಣಿನಲ್ಲಿ ನೀರು ತಗೊಂಡು ಒಂದು 100 ಜನ ಬ್ರಾಹ್ಮಣರು ಇಲ್ಲಿ ಇರ್ತಾರೆ, ರಿಲೇ ಕುಂಡುಗಳಲ್ಲಿ ತಗೊಂಡು ನೀರು ತುಂಬಿಸಿ ಅಲ್ಲಿ ಗರ್ಭಗುಡಿನಲ್ಲಿ ಲಿಂಗ ಮುಳುಗೋವರೆಗೂ ಒಂದು ಮಧ್ಯಾಹ್ನ ಆಗತ್ತೆ, ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಅಲ್ಲಿ ನೀರು ತುಂಬಿದ ತಕ್ಷಣ ಅಲ್ಲಿ ಮಂಗಳಾರತಿ ಮಾಡಿದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ದಿಸ್ ಫೆಲ್ ಡೌನ್ ಅಂತ, ಇದು ಹೆಂಗೆ ಬಿದ್ದುಬಿಡ್ತು ಅಂತ ಯಜಮಾನ್ ಗೊತ್ತು. ಇಲ್ಲಿ ಕಲ್ಯಾಣಿ ಹಳೆಯ ಕಲ್ಯಾಣಿ ಇದೆ, ಇಟ್ ಮಸ್ಟ್ ಬಿ ಅಬೌಟ್ 1000 years ಓಲ್ಡ್. ಇದು ಅಲ್ಲಿ ಯಾವಾಗಲೂ ನೀರಿರುತ್ತೆ. ಬರಗಾಲ, ಕೋಲಾರ ಡಿಸ್ಟ್ರಿಕ್ಟ್ ಇದೆ ಡ್ರೈ ಏರಿಯಾ, 3 ವರ್ಷಕ್ಕೆ ಒಂದು ದಿವಸ ಸರಿಯಾಗಿ ಮಳೆ ಬರೋಲ್ಲ. ಅಂಥ ಟೈಮ್ದಲ್ಲಿ ಕೂಡ ಅಲ್ಲಿ ನೀರಿರುತ್ತೆ ಆ ಕಲ್ಯಾಣಿನಲ್ಲಿ. ಹಿಂದಿನ ಕಾಲದಿಂದಲೂ ಈ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಳೆ ಈ ಥರ ನಿಂತೋಗ್ಬಿಟ್ಟು ಭಾರಿ ಕುಡಿಯೋಕ್ಕೂ ನೀರು ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ನಾವು ಕುಂಭಾಭಿಷೇಕ ಮಾಡಿಸಿದರೆ ಭಕ್ತಾದಿಗಳು ಹೇಗೆ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ಆ ಕಲ್ಯಾಣಿ ನೀರನ್ನ ಒಂದು 50 ಜನ 60 ಜನ ಪುರೋಹಿತರು ಬ್ರಾಹ್ಮಣರು ಬಂದು ಅಲ್ಲಿ ಮಂತ್ರಗಳು ಹೇಳ್ಕೊಂಡು ಇಲ್ಲಿಂದ ನೀರು ತಗೊಂಡೋಗಿ ತುಂಬಿಸೋದು ಗರ್ಭಗುಡಿನಲ್ಲಿ. ಗರ್ಭಗುಡಿ ಅಂದರೆ ಅಲ್ಲೊಂದು ಫ್ರಂಟ್ನಲ್ಲಿ ಇಟ್ಗೆಲ್ಲಿ ಕಟ್ಬಿಡ್ತೀವಿ, ಒಂದು 5 ಅಡಿ ಗೋಡೆ, ಲಿಂಗ ಮುಳುಗಬೇಕಲ್ಲ, ಸುತ್ತಲ ಗೋಡೆ ಇರುತ್ತೆ, ಫ್ರಂಟ್ನಲ್ಲಿ ಇರಲ್ಲ. ಆ ಫ್ರಂಟ್ನಲ್ಲಿ ಗೋಡೆ ಕಟ್ಬಿಟ್ಟು ಇಲ್ಲಿಂದ ನೀರು ತಗೊಂಡೋಗಿ ಮಂತ್ರಗಳು ವೇದ ಮಂತ್ರಗಳನ್ನ ಜಪ ಮಾಡ್ತಾ 50-60 ಬ್ರಾಹ್ಮಣರು ಅಲ್ಲಿ ನೀರು ತುಂಬಿಸಿ ಆ ಲಿಂಗವನ್ನು ತುಂಬಿಸಿ ತುಂಬಿದ ತಕ್ಷಣ ಅದರ ಮೇಲೆ ನೀರಿನ ಮೇಲೆ ಮಂಗಳಾರತಿ ಇಡ್ತಾರೆ. ಆ ಮಂಗಳಾರತಿ ಇಟ್ಟ ತಕ್ಷಣ ಇಲ್ಲಿ ಮೋಡಗಳು ಶುರುವಾಗಿ ಮಳೆ ಬೀಳಕ್ಕೆ ಶುರುವಾಗುತ್ತೆ. ಅಷ್ಟೊಂದು ಪವರ್ಫುಲ್ಲು ದೇವರು ಇವರು, ನೀರನ್ನು ಕೊಡ್ತಕ್ಕಂಥ ಸಿಕ್ಕಿರೋರು. ಈಗಲೂ ಭಕ್ತಾದಿಗಳು ಭಾಳ ಜನ ಇಲ್ಲಿ ಸೋಮವಾರ ದಿವಸ ವಿಶೇಷ ಪೂಜೆಗಳು ನಡೀತದೆ, ಬಂದು ಹೋಗ್ತಾರೆ. ಅಂಥ ಒಂದು ಕುಂಭಾಭಿಷೇಕ ಒಂದು ದಿವಸ ಮಾಡೋದಕ್ಕೆ ನಾವು ತಯಾರು ಮಾಡಿದ್ವಿ. ಬಟ್ ಏನಂದರೆ 10 years ಬ್ಯಾಕ್ ಕುಂಭಾಭಿಷೇಕ ಮಾಡೋಕ್ಕೆ ಮೈಸೂರಿಂದ ಬಂದಿದ್ದರು ಪುರೋಹಿತರು. ಈ ಹಳೆ ಪುರೋಹಿತರ ಮಗನೇ ಈಗ ಇಲ್ಲಿ ಪುರೋಹಿತ ಮಾಡೋದು ಮನೋಹರ್ ಅಂಥೇಳಿ, ಮನೋಹರ್ ದೀಕ್ಷಿತ್ ಅಂತ. ಸರಿ, ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಒಳಗಡೆ 12 ಗಂಟೆ ರಾತ್ರಿ ಆಗಿದೆ. ಏನೋ ನಾಳೆ ಕುಂಭಾಭಿಷೇಕ, ಇವತ್ತು 12 ಗಂಟೆಗೆಲ್ಲ ಅರೇಂಜ್ ಮಾಡಿಕೊಂಡು ಅವರು ಊಟಕ್ಕೆ ಅಂಥೇಳಿ, ಅದೇ ಅವರು ಮನೆ ಅಲ್ಲಿರೋದು ದೀಕ್ಷಿತ್ ಮನೆ, ನಮ್ಮ ಕ್ಯಾಸಂಬಳಿ, ಊಟಕ್ಕೆ ಅಂತ ಹೊರಡಬೇಕಾದ್ರೆ ವಿಪರೀತ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಡೇ ಇಸ್ ಕುಂಭಾಭಿಷೇಕ. ಅಷ್ಟರೊಳಗಡೆ ಗಾಡ್ ಈಸ್ ಸ್ಯಾಟಿಸ್ಫೈಡ್ ವಾಟ್ ಯು ಆರ್ ಡೂಯಿಂಗ್ ಅಂಥೇಳಿ. ಸರ್ ಅವ್ರು 30 ಜನ ಆಚೆ ಬಂದ್ರಂತೆ, ಊಟಕ್ಕೆ ಹೋಗೋಣ, ಹೋಗ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬರಬೇಕಲ್ಲ ಕುಂಭಾಭಿಷೇಕಕ್ಕೆ. ಇನ್ನೇನು ಬರಬೇಕು ಅಂತ ಹೇಳಿದ್ರೆ ನಾಗರಾವ್ ಒಂದು ಅಡ್ಡ ಬಂದುಬಿಟ್ಟಿದೆ ಅವರಿಗೆ. ಮಳೆ ಇಲ್ಲಿ ಮಳೆ ಬಂದು ನಿಂತಿದೆ ಸ್ವಲ್ಪ, ಅಲ್ಲಿ ನಾಗರಾವ್ ಅಡ್ಡ ಬಂದಿದೆ. ಹಿಂಗೆ ಅಡ್ಡ ಬಂದ ತಕ್ಷಣ ಅವ್ರು ಒಳಗಡೆ ಹೋಗ್ಬಿಟ್ಟಿದ್ದಾರೆ. 30 ಜನ ಪುರೋಹಿತರೆಲ್ಲ ಚಿಕ್ಕ ವಯಸ್ಸಿನವರು. ಬಿಕಾಸ್ ಈಸ್ ಹೆಂಗೆ ಪುರೋಹಿತ, ಅವ್ರ ಕ್ಲಾಸ್ಮೇಟ್ಸು ಅವ್ರನ್ನ ಮೈಸೂರಿಂದ ಕರ್ಕೊಂಬಂದಿದ್ದಾನೆ ಅವನು. ಅಲ್ಲಿ ಒಳಗಡೆ ಹೋದ ತಕ್ಷಣ ಈ ಸ್ಟ್ರಕ್ಚರು ಅಲ್ಲಿಂದ ಎಳ್ಕೊಂಡೋಗಿ ಬಿದ್ದುಬಿಟ್ಟಿದೆ. ಇದು ಹಳೆ ಇದು ಈ ಕೊರೋನಾದಿಂದ ಅಪ್ಡೇಟ್ ಆಗಿಲ್ಲ, 2019ವರೆಗೂ ನಡೀತಾ ಇತ್ತು. ವೆಂಕಟರಮಣ ನೋಡಿ, ಇದು ರಿನ್ಯೂವೇಷನ್ ಆಗಿ ಡೇಟ್ ಕೇಳಿದ್ರಲ್ಲ ನೋಡಿ. ಇದಕ್ಕೆ ಮುಂಚೆ ಇದು ಬಿದ್ದೋಗಿದ್ದು. ಸೊ ಇವ್ರು ಹೆಲ್ಪ್ ತಗೊಂಡು ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗಡೆ ಮೀಟ್ ಮಾಡಿ ನಾನು 15 ಅದಕ್ಕೆ ಮುಂಚೆ ಇದು ಬಿದ್ದೋಗಿದ್ದು. ಇದಾಯ್ತಾ? ಇಲ್ಲಿದೆ ಶಾಸನಗಳು, ಬನ್ನಿ. ಇದೆಲ್ಲ ಹಳೆ ಸ್ಟ್ರಕ್ಚರ್ಗಳೇ. ನೋಡಿ ಸರ್, ಇದು ಶಾಸನಗಳು. ಇದು ಹಂಗೆ ಕಾಣಿಸಲ್ಲ. ಯಾವ ಲ್ಯಾಂಗ್ವೇಜ್ ಸರ್? ದ್ರಾವಿಡಿಯನ್ ತಮಿಳ್. ಈಗಿನ ತಮಿಳಲ್ಲ, ಆ ಕಾಲದ ತಮಿಳು. ಈಗ ತಮಿಳ್ನವರು ಓದೋಕ್ಕಾಗಲ್ಲ ಇದನ್ನ. ಇವನ್ ರಿಸರ್ಚ್ ಪೀಪಲ್ ಕೇಮ್ ಫ್ರಮ್ ಪಾಂಡಿಚೇರಿ ಒಂದು ಸತಿ. ಇದು ಆಯಿಲ್ ಹಾಕ್ಬಿಟ್ರೆ
ಕ್ಲೀನಾಗಿ ಕಾಣುತ್ತೆ ಆಯಿಲ್ ಅದೇನೋ ಆಯಿಲ್ ಸುತ್ತಲೂ ಹಾಕಿದ್ದಾರೆ. ಇಲ್ಲಿ ಇನ್ನೂ ಬರ್ದಿದೆ. ಫುಲ್ ಸುತ್ತಲ ಬಂದಿದೆ. ದೇವಸ್ಥಾನದಲ್ಲಿ ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ವರ ಕೇಳಬೇಕು ಅಂತ ಕೂಡ ಇದೆ. ಇದೆಲ್ಲ ಬಿದ್ದೋಗಿರೋ ಸ್ವಾಮಿ, ನಾನು ಕಟ್ಟಿಸ್ತಾ ಇರೋದು ಕಷ್ಟಪಟ್ಟು. ಪಿಲ್ಲರ್ಸ್ ಎಲ್ಲ ಇದೆ, ಕಲ್ಲುಗಳಿದೆ. ಆ ಕಲ್ಲುಗಳಿತ್ತ ಶಕ್ತಿ ಕೂಡ ಈಗ ಜನಕ್ಕಿಲ್ಲ. ಐ ಹ್ಯಾವ್ ಟು ಯೂಸ್ ಕ್ರೇನ್ಸ್ ಆರ್ ಸಮ್ ಅದರ್. ಇದು ಬಂಡೆ ಕೆಳಗಡೆ, ಬಂಡೆ ಮೇಲೆ ಈ ದೇವಸ್ಥಾನ ಇರೋದು. ನೀವು ಫೋಟೋ ತಗೊಂಡು ಫೋಟೋ ಅಲ್ಲ, ಇಟ್ಸ್ ಅವೈಲೇಬಲ್ ಇದೆ. ಆರ್ಕಿಯಾಲಜಿನಲ್ಲೇ ಇದೆ ಇದ್ರ ಬಗ್ಗೆ. ನೋಡಿ ಇದೆಲ್ಲ ಇನ್ಸ್ಕ್ರಿಪ್ಷನ್ಸೇ. ಹೌದೌದು, ಇಲ್ಲೆಲ್ಲ ಬರ್ದಿದ್ದಾರೆ. ಬನ್ನಿ ಬನ್ನಿ ಸರ್, ನೋಡಿ ಇದೆಲ್ಲ ಪಿಲ್ಲರ್ಸ್ ರೆಡಿ ಮಾಡಿ ಇಟ್ಟಿದ್ದೀವಿ, ಹಳೆಯದು ಹೊಸದು ಎಲ್ಲ ಇಲ್ಲಿಟ್ಟು ಮಂಟಪ ಕಟ್ಟಿಸ್ಬೇಕು. ಇದು ಇನ್ಸ್ಕ್ರಿಪ್ಷನ್ಸ್ ದೇರ್ ನಿಮ್ಮ ಹಿಂದ್ಗಡೆ. ನಾವು ಮಾತಾಡಿದ್ರೆ ರಿಟರ್ನ್ ಮಾತಾಡೋರು ಕನ್ನಡದಲ್ಲಿ ಮಾತಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ತೆಲುಗಲ್ಲಿ ಮಾತಾಡ್ತಾ ಇದ್ರೆ ಏನು ಇರ್ಲಿ ಸರ್, ಹೇಳಿ ಸರ್. ಈಗ ಎಲ್ಲ ತೆಲುಗಲ್ಲ ನೋಡಿ, ಅದು ಮಾರ್ಕ್ ಮಾಡಿದ್ರು ಆ ಕಲ್ಲುಗಳು. ಯಾರು ಧರ್ಮಸ್ಥಳದವರು ಅದೇ ಕಲ್ಲುಗಳು ಅಲ್ಲೇ ಹಾಕಬೇಕು ಅಂತ. ಇದಕ್ಕೆ ಈ ಆರ್ಕಿಯಾಲಜಿ ಅಲ್ವಾ, ಅಲ್ಲೇ ಹಾಕಬೇಕು ಅಂತ ಮಾಡಿದ್ರು. ಇಲ್ಲೆಲ್ಲ ಮುಗಿಸ್ಕೊಂಬಂದ್ರು, ಅದು ನಮ್ಮ ಕೈಲಾಗಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ಹೊರಟ್ಬಿಟ್ರು. ಅಲ್ಲಿ ನೋಡಿ, ಅದು ಪಾರ್ವತಿ, ಅದು ಗೋಪುರ ಅವರೇ ಕಟ್ಸಿದ್ದು. ಇದು ಗೋಪುರ ಎಲ್ಲ ಶಿಥಿಲವಾಗೋಗಿತ್ತು, ಇದು ಅವರೇ ಕಟ್ಸಿದ್ದು. ಈಗಿದು ನಮ್ಮ ತಲೆ ಮೇಲೆ ಬಿದ್ದಿದೆ ಕಟ್ಟೋದು. ಇಲ್ಲಿ ಕನ್ನಡ ಸಬ್ಸ್ಗೆ ಒಂದು ಕಲ್ಲಿದೆ, ಬನ್ನಿ ತೋರಿಸ್ತೀನಿ. ಇದೆಲ್ಲ ತೆಗಿಬೇಕಾದ್ರೆ ನಿಮ್ಗೆ ಒಂದು ದಿವಸ ಎಲ್ಲ ಬೇಕು. ಇದೆಲ್ಲ ಇದೆ ಇನ್ಸ್ಕ್ರಿಪ್ಷನ್ಸು, ಇಲ್ಲಿ ಇನ್ಸ್ಕ್ರಿಪ್ಷನ್ಸು. ಇದು ಬಿಸಿಲಲ್ಲ, ಮಾರ್ನಿಂಗು ಬರಬೇಕು, ಒಂದು ದಿವಸ ಎಲ್ಲ ಬಿಡಬೇಕು. ನೋಡಿ ಇದೆಲ್ಲ ಇದೆ, ಇಲ್ಲಿ ಅದೇ. ಇನ್ನು ಎಷ್ಟೆಷ್ಟು ಹೋಗಿದೆಯೋ ಗೊತ್ತಿಲ್ಲ, ಇದೆಲ್ಲ ಇದೆ. ಇದ್ರದ್ದೇ ಅಲ್ಲಿರೋದು ನನ್ನ ಹತ್ರ. ಒಂದೇ ಒಂದು ಕಲ್ಲು ಹಲಗನ್ನಡದಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ. 1 2 3 ಕಲ್ಲು. ಅದು ರಿಪ್ಲೇಸ್ಮೆಂಟ್ ಏನೋ ಆಗಿದೆ, 1000 ಇಯರ್ಸ್ ಪೂರ್ತಿ ಇರ್ಬೋದು. ಅದು ಬಂದು ಲಾಸ್ಟ್ ಕಲ್ ರಿಪ್ಲೇಸ್ಮೆಂಟ್ ಏನೋ ಆಗಿದೆ. ಇದೇನೋ ಇದೆ, ಇದಾಗಿದೆ. ಹೊಡೆದೋಗಿರೋದ್ರಿಂದ ಶಾಲಿ ವಾಹನ ಶಾಖ ಏನೋ ಹಾಕಿ ವಿಜಯದಶಮಿ ಏನೋ ಇದೆ ಸರ್, ಹಳೆಗನ್ನಡದ. ಏನೋ ಅರ್ಥ ಆಗಲ್ಲ. ಅದೇ ಅಲ್ಲಿ ನಾನು ಟ್ರಾನ್ಸ್ ಮಾಡಿಸಿರೋದು. ಆ ಕಡೆ ಕಾಣುತ್ತೆ ನೀರು. ಇದೇ 2.5 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಇದನ್ನು ರಿನೋವೇಟ್ ಮಾಡಿ ಅಂತ. ರಿನೋವೇಟು ಅವರು ಮಿಷಿನರಿ ಯೂಸ್ ಮಾಡಬೇಡಿ, ನೀವೇ ಜನ ಮಾಡಿ ಅಂತಾರೆ. ಒಂದು ಕಲ್ಲು ಎತ್ತಕ್ಕಾಗಲ್ಲ, ಜನ ಏನು ಮಾಡೋದು? ಆವಾಗಿನ ಕಲ್ಲು ಇನ್ನೆಷ್ಟು ಶಕ್ತಿ ಆಗಿತ್ತು. ಮತ್ತೆ ಅವಾಗೆಲ್ಲ ಏನು ಮೆಷಿನ್ ಇತ್ತ ಸರ್? ಎಲ್ಲ ಜನನೇ ಮಾಡ್ತಾ ಇದ್ರು. ಎಲಿಫೆಂಟ್ಸ್, ಆನೆ. 1000 ಎಲಿಫೆಂಟ್ಸ್ ಹ್ಯಾವ್ ಬಿಲ್ಟ್ ದಿಸ್ ಟೆಂಪಲ್, ನಾಟ್ 1 or 2. 1000 ಎಲಿಫೆಂಟ್ಸ್. ಮುಲಾಜೇನು ಒನ್ ಡೇನಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ ಅಂದರೆ ಅರ್ಥ ಏನು? ಇದೆ ಸರ್, ಯಾವಾಗಲೂ ನೀರಿರುತ್ತೆ. ಇದೀಗ ಮೊನ್ನೆ 2.5 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ರಿನೋವೇಷನ್ಗೆ. ಮಾಡೋಕ್ಕೆ ಮಿಷಿನರಿ ಯೂಸ್ ಮಾಡಿಕೊಡ್ದಂತೆ. 2.5 ಲಕ್ಷಕ್ಕೆ ಅದನ್ನು 22 ಎಂತ ಕಲ್ಲ. ಈಗ ಇರೋ ಜನ ಒಂದು ಕಲ್ಲು ಎತ್ತಕ್ಕಾಗಲ್ಲ, ಅದನ್ನ ಒಂದೊಂದು ಕಲ್ಲು 1 ಟನ್ ಇದೆ ನೋಡಿ. ಅದೆಲ್ಲ ಅದು MNR. ಇಟ್ಸ್ ಎ MN, ಸೆಂಟ್ರಲ್ ಗೌರ್ಮೆಂಟ್ ಫಂಡು. ವಿ ಆರ್ ಸಪೋಸ್ ಟು ಯೂಸ್ ಲೇಬರ್ ಫಾರ್ ದೇರ್ ಸೇಕ್. ನರೇಗಾ ಸ್ಕೀಮ್ನಲ್ಲಿ ಮಾಡಿ ಅಂತ. ಅವ್ರು MLA ಆಗಬೇಕು, ಇಲ್ಲಿ ಅರಕೆ ಹೊತ್ಕೊಂಡು ಏನೋ ನಾನು MLA ಕೂತ್ಬಿಟ್ಟು ಕಟ್ಸ್ತೀನಿ ಅಂತ ಈ ಥರ ಲಾಸ್ಟ್ಗೆ ಗೆದ್ದು ಬಿಟ್ಟ ಮೇಲೆ ಹೋಗು ಅಂದ. ಮಾರನೇ ದಿವಸನೇ ನೋಡಿ ಇವರು ಅದೇನೋ ಇದರಲ್ಲಿದೆ ಡಿಸ್ಕ್ರಿಪ್ಷನಲ್ಲಿ. ಇದು ಅದೇ ರಥೋತ್ಸವ ಬಗ್ಗೆ. ಅದು ರಥ
ರೆಡಿ ಮಾಡಿ ಎಲ್ಲ ದೇವ್ರ ಆಲ್ ಒಂಥರ ಸೋಲ್ಜರ್ಸ್ ಥರ ಈ ಟೆಂಪಲ್ಗೆ. ಏನು ಮೇಡಮ್, ಇವರು ಒಂದೊಂದು ಯುಗದಲ್ಲಿ ಒಬ್ಬೊಬ್ರು ಇದ್ದಿದ್ದು. 1200 years ಎಷ್ಟು ಸೆಂಚುರಿ ಆಯಿತು, ಬಲಿ ಕೊಟ್ಬಿಟ್ಟು ಇವ್ರು 7 ಜನ ನೂರಾರು ವರ್ಷಗಳಾಯ್ತಲ್ಲ. ಆವಾಗ ಒಬ್ಬೊಬ್ಬರು ಈ ಟೆಂಪಲ್ಗೆ ಆಡಳಿತಾಧಿಕಾರಿ, ಕಾವಲು, ಅದು ಇದು ಎಲ್ಲ ಹಂಗೆ ಹಾಕೊಂಡಿದ್ದಾರೆ ನೋಡಿ. ಒಂದು ದೊಡ್ಡದಾಗಿದೆ. ಇದು ಕತ್ತಿ ಹಿಡ್ಕೊಂಡು ನಿಂತಿದ್ದಾನೆ ನೋಡಿ ಅವನು. ಇವೆಲ್ಲ ಕತ್ತಿಗಳಿರೋದೆ. ದೇವ್ರ ಥರ ಗಾರ್ಡಿಯನ್ ಸರ್ ಇವರು ಟೆಂಪಲ್ಗೆ ಆ ಕಾಲದಿಂದ. ಸರ್ ಏನೋ ಸ್ಟೋರಿ ಹೇಳ್ತಿದ್ರಲ್ಲ, ಅಲ್ಲೇನು MLA ಆಗ್ಬೇಕು ಅಂತ ಹೇಳ್ತಾ ಇದ್ರು ಅಂಥವು ಈ 100 ಇದೆ ಇವ್ರು ಹೇಳ.